Welcome back, students. Let me take up about the Satyagraha means and end. ಸತ್ಯಾಗ್ರಹ ಮೀನ್ಸ್ ಅಂಡ್ ಏನು ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹ ಮತ್ತು ಅದು ಅವರ ಮೀನ್ಸ್ ಆ್ಯಂಡ್ ಎಂಡ್ಸ್ ಅಂತ ನಾವು ಇದನ್ನು ಹೇಳ್ತೀವಿ. ಅದರ ಅರ್ಥ ಮತ್ತು ಕೊನೆ, ಆದಿ ಮತ್ತು ಅಂತ್ಯ ಲಾಸ್ಟ್ ಸೆಷನಲ್ಲಿ ನಿಮಗೆ ಹೇಳಿದೆ. ಸೊ ಲೆಟ್ ಅಸ್ ಹ್ಯಾವ್ ಎ ಲುಕ್ ವಾಟ್ ಈಸ್ ಸತ್ಯಾಗ್ರಹ. ಸೊ ಸತ್ಯಾಗ್ರಹನ ನಮ್ಮ ಮೊದಲು ಇಲ್ಲಿ ನೋಡಲೇಬೇಕಾಗತ್ತೆ. ಸೊ ಲೆಟ್ ಮೀ ಇಂಟ್ರೊಡ್ಯೂಸ್ ಯು ಆಲ್. Gandhi sought to operationalize his ideology of non-violence through the instrument of Satyagraha as an instrument of social change. As I mentioned in the previous session, what is the most important instrument of the social change is nothing but it is a Satyagraha. So his ideology, one of the most important operationalized ಅಂತ ಹೇಳಿದ್ರೆ ಕಾರ್ಯರೂಪಕ್ಕೆ ತಗೊಂಬರತಕ್ಕಂಥದ್ದು ಅವರ ಒಂದು ಐಡಿಯಾಲಜಿ ಅಂತ ಹೇಳಿದ್ರೆ, ಸಿದ್ಧಾಂತ ಅಂತ ಹೇಳಿದ್ರೆ ಅಹಿಂಸವೇ ಆಗಿರುತ್ತೆ. ಸೊ ಇದು ಅವರ ಒಂದು ಮುಖ್ಯ ಆಯುಧವೂ ಹೌದು, ಅಸ್ತ್ರವೂ ಹೌದು. ಯಾವುದಕ್ಕಾಗಿ? ಸಮಾಜದ ಒಂದು ಬದಲಾವಣೆಗಾಗಿ. ಇಟ್ ಈಸ್ ಅನ್ ಇಂಡಿಯನ್ ವರ್ಡ್ ಕಾಯಿನ್ಡ್ ಬೈ ಗಾಂಧಿ ಡ್ಯೂರಿಂಗ್ ಹಿಸ್ ಮೂವ್ಮೆಂಟ್ ಆಫ್ ರೆಸಿಸ್ಟೆನ್ಸ್ ಇನ್ ಸೌತ್ ಆಫ್ರಿಕಾ ಅಗೇನ್ಸ್ಟ್ ದಿ ಅಸಿಸ್ಟಿಕ್ ಲಾ ಅಮೆಂಡ್ಮೆಂಟ್ ಆರ್ಡಿನೆನ್ಸ್ ಇಂಟ್ರಡ್ಯೂಸ್ಡ್ ಇನ್ ಟ್ರಾನ್ಸ್ಫರ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇನ್ 1906. 1906 ಅಕ್ಟೋಬರ್ ಲಂಡನ್ನಲ್ಲಿ ಒಂದು ನಿಯೋಗ ತಲುಪುತ್ತೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣದಾಗಿರತಕ್ಕಂಥ ಇನ್ಫಾರ್ಮೇಷನ್ ಇದೆ. ಐ ವಿಲ್ ಜಸ್ಟ್ ರೀಡ್ ದಟ್ ಇನ್ಫಾರ್ಮೇಷನ್ ಇನ್ ಕನ್ನಡ ಆ್ಯಂಡ್ ಆಫ್ಟರ್ ದಟ್ ಸೊ ದಟ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಸೊ ಅಂಡರ್ ದಿ ಏಷ್ಯಾಟಿಕ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಆಫ್ 1906, ಎವ್ರಿ ಮೇಲ್ ಏಷ್ಯನ್ ಹ್ಯಾಡ್ ಟು ರಿಜಿಸ್ಟರ್ ಹಿಮ್ಸೆಲ್ಫ್ ಆ್ಯಂಡ್ ಪ್ರೊಡ್ಯೂಸ್ ಆ್ಯಂಡ್ ಡಿಮ್ಯಾಂಡ್ ಎ ಟ್ರಂಪ್ ಪ್ರಿಂಟೆಡ್ ಸರ್ಟಿಫಿಕೇಟ್ ಆಫ್ ಐಡೆಂಟಿಟಿ. ಸೊ ಟ್ರಾನ್ಸ್ಫರ್ ನಾನೀಗಾಗಲೇ ಹೇಳ್ತಾ ಇರ್ತೀನಿ, ಒಂದು ಸಣ್ಣ ಕತೆ ಇತ್ತು ಅಂತ ಹೇಳಿದ್ದೀನಿ, ಅದನ್ನು ಜಸ್ಟ್ ಒಂದು ಸರಿ ಓದ್ತೀನಿ, ಕೇಳಿಸ್ಕೊಳ್ಳಿ. ಟ್ರಾನ್ಸ್ಫರ್ ಈಗ ಬೋಯರ್ ಅಂದರೆ ಬೋಯರ್ ಯುದ್ಧದ ಒಪ್ಪಂದದಂತೆ ಬ್ರಿಟಿಷ್ ಸಾಮ್ರಾಜ್ಯದ ಒಂದು ಅಧೀನ ರಾಜ್ಯವಾಗಿದ್ದರೂ ಇನ್ನೂ ತನ್ನ ಶಾಸನ ಸಭೆ ರಚನೆಯ ವಿಧ್ಯುಕ್ತ ಘೋಷಣೆ ಅನ್ನೋದು ಆಗಿರಲಿಲ್ಲ. ಆದ್ದರಿಂದ ಅದರ ಯಾವುದೇ ಕಾಯಿದೆ ಬ್ರಿಟಿಷ್ ಸಾಮ್ರಾಜ್ಯದ ಅಂತಿಮ ಮುದ್ರೆ ಇಲ್ಲದೆ ಕಾನೂನಾಗಿ ಜಾರಿಯಾಗುವಂತಿರಲಿಲ್ಲ. ಹಾಗಾಗಿ ಗಾಂಧಿ ಸತ್ಯಾಗ್ರಹವನ್ನು ಆರಂಭಿಸೋದಕ್ಕಿಂತ ಮುಂಚೆ ಉಳಿದಿರುವ ಏಕೈಕ ಶಾಸನಾತ್ಮಕ ಮಾರ್ಗವಾದ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸದರಿ ಕರಾಳ ಶಾಸನದ ಕೆಡುಕುಗಳನ್ನು ಮನವರಿಕೆ ಮಾಡಿ ಅದನ್ನು ತಡೆಯುವ ಪ್ರಯತ್ನ ಮಾಡಬೇಕು. ಇದು ಸತ್ಯಾಗ್ರಹ ಧರ್ಮದ ಅಗತ್ಯ ಆಗಿದೆ ಅಂತ ಹೇಳಿ ಭಾವಿಸ್ತಾರೆ. ಅದಕ್ಕಾಗಿ ಲಂಡನ್ಗೆ ಭಾರತೀಯರ ನಿಯೋಗವೊಂದನ್ನು ಒಯ್ಯುವ ಸಲಹೆಯನ್ನು ಸಹ ಇಡ್ತಾರೆ. ಈ ಸಲಹೆಗೆ ಭಾರತೀಯ ಸಮುದಾಯದಿಂದ ದೀರ್ಘ ಚರ್ಚೆಯ ಕೊನೆಗೆ ಅನುಮೋದನೆ ದೊರಕಿತಾದರೂ ಅದಕ್ಕೆ ಮುನ್ನ ನಿಯೋಗದಲ್ಲಿ ಯಾರ್ಯಾರಿರಬೇಕು ಎಂಬುದನ್ನು ಕುರಿತ ನಡೆದ ಚರ್ಚೆಗಳಲ್ಲಿ ಸಮುದಾಯದ ಹಲವು ನೆಲೆಗಳ ಒಡಕುಗಳು ಬಹಿರಂಗಗೊಳ್ಳುತ್ತೆ. ಅಂತೂ ಕೊನೆಗೆ ಮಲೆಯ ಮೂಲದ ಸೋಡಾ ತಯಾರಕ ಉದ್ಯಮಿ H.O. ಅಲಿ ಎಂಬುವರ ನಿಯೋಗದಲ್ಲಿ ಗಾಂಧಿಯವರನ್ನ ಕಳಿಸ್ಕೊಡೋದಕ್ಕೆ ತೀರ್ಮಾನವನ್ನು ಮಾಡ್ತಾರೆ. ಸೊ ಇದೇ ಈ 1900 ಅಕ್ಟೋಬರ್ 6 ಅಕ್ಟೋಬರ್ನಲ್ಲಿ ನಡೆದ ಲಂಡನ್ ತಲುಪಿದ ನಿಯೋಗ ವಸಾಹತುಗಳ ಸಚಿವ ಮತ್ತು ಭಾರತದ ವೈಸ್ರಾಯ್ ಆಗಿದ್ದವರು ಲಾರ್ಡ್ ಎಲ್ಗಿನ್ ಮತ್ತು ಭಾರತದ ವಸಾಹತುವಿನ ವಿದೇಶಾಂಗ ಸಚಿವ ಜಾನ್ ಮಾರ್ಲೆ ಸೇರಿದಂತೆ ಟ್ರಾನ್ಸ್ವಾಲ್ನ ಭಾರತೀಯರ ಹಿತ ಕಾಯಬಲ್ಲರು ತಾನು ಭಾವಿಸಿದ ಎಲ್ಲರನ್ನೂ ಸಹ ನಾನು ಭೇಟಿ ಮಾಡಿ ಅವರು ತಮ್ಮ ದಿಸ್ ಥಿಂಗ್ ಹ್ಯಾಸ್ ಬಿನ್ ಸಬ್ಮಿಟೆಡ್. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಇಂಡಿಯನ್ ವರ್ಡ್ ಕಾಯಿನ್ ಬೈ ಗಾಂಧಿ ಡ್ಯೂರಿಂಗ್ ಹಿಸ್ ಮೂಮೆಂಟ್. So this is how it has happened. What is the meaning of Satyagraha? The word Satyagraha literally means Agraha for Satya. Satyakke agrahisuvanthaddu. The word Agraha comes from the root Graha, which means to get hold of, to hold fast to, and to seize upon. So what is the meaning? The word Agraha comes from the root ಗೃಹ ಅನ್ನತಕ್ಕಂಥ ಒಂದು ಶಬ್ದದಿಂದ ಇದನ್ನು ತೆಗೆದುಕೊಂಡಿದ್ದಾರೆ. ಏನು ಹಾಗಂದರೆ ಅಂತ ಹೇಳಿದ್ರೆ ಟು ಗೆಟ್ ಹೋಲ್ಡ್ ಆಫ್, ಅದನ್ನು ಹಿಡಿದಿಟ್ಕೊಳ್ಳತಕ್ಕಂಥದ್ದು. ಟು ಹೋಲ್ಡ್ ಫಾಸ್ಟ್ ಟು ಅಂದರೆ ತೀರಾ ಬೇಗ ಕ್ವಿಕ್ಕಾಗಿ, ಆ್ಯಂಡ್ ಸೀಸ್ ಅಪಾನ್ ಎಲ್ಲವನ್ನು ಸಹ ಒಟ್ಟಾಗಿ ಸೀಸ್ ಮಾಡ್ಕೊಳ್ಳತಕ್ಕಂಥದ್ದು. ಸೊ ದಟ್ ಈಸ್ ಸತ್ಯಾಗ್ರಹ. ಸತ್ಯಾಗ್ರಹ ಮೀನ್ಸ್ ಅರ್ಜ್ ಫಾರ್ ಸತ್ಯ ಆರ್ ಟ್ರೂತ್. ಸತ್ಯಾಗ್ರಹ ಈಸ್ ನಾಟ್ ಮಿಯರ್ಲಿ ದ ಇನ್ಸಿಸ್ಟೆನ್ಸ್ ಆನ್ ಟ್ರೂತ್. He says it is a weapon of the strongest and the bravest. ಸತ್ಯಾಗ್ರಹನ ಬರೀ ಒಂದು ಸತ್ಯವನ್ನು ಹೇಳೋದಕ್ಕೆ ಇರತಕ್ಕಂಥದ್ದಲ್ಲ. ಇದು ಬರೀ ಸತ್ಯ ಹೇಳತಕ್ಕಂಥದ್ದು, ಇದು ಒಂದು ಮಾರ್ಗವೂ ಹೌದು. ಇದು ಒಂದು ವೆಪನ್. ಇಟ್ ಈಸ್ ಆಲ್ಸೋ ಎ ವೆಪನ್ ಆ್ಯಂಡ್ ದಿ ಸ್ಟ್ರಾಂಗೆಸ್ಟ್
ಸ್ಟ್ರಾಂಗಾಗಿ ಯಾರಿರ್ತಾರೋ ಅವ್ರಿಗೆ, ಧೈರ್ಯವಂತರಿಗೆ ಇದು ಒಂದು, ಯಾರು ಧೈರ್ಯವಾಗಿರ್ತಾರೋ ಅವರಿಗೆ ಸುಳ್ಳು ಹೇಳೋ ಪ್ರಮೇಯ ಬರೋದೇ ಇಲ್ಲ, ಆಯ್ತಲ್ವ. ಹಾಗಾಗಿ ಅವ್ರು ಹೇಳ್ತಾರೆ, ಇಟ್ ಈಸ್ ಅ ವೆಪನ್ ಆಫ್ ದ ಸ್ಟ್ರಾಂಗೆಸ್ಟ್ ಆ್ಯಂಡ್ ದಿ ಬ್ರೇವೆಸ್ಟ್ ಆಲ್ಸೋ. He even regarded it as a method of non-violent direct action. Satyagraha is resistance based on the moral force as opposed to brutal force. ಯಾವುದೇ ರೀತಿಯ ಬ್ರೂಟಲ್ ಆಗಿರತಕ್ಕಂಥ ಫೋರ್ಸ್ ಇದ್ದಾಗ ಅದರ ವಿರುದ್ಧವಾಗಿ ನೀವು ಯಾವುದನ್ನು ಬಳಸಬೇಕು ಅಂತ ಹೇಳಿದ್ರೆ, ಮಹಾತ್ಮ ಗಾಂಧೀಜಿಯವರ ಪ್ರಕಾರ ಅಹಿಂಸಾ ಮಾರ್ಗವನ್ನು ಬಳಸಬೇಕು ಅಂತ ಅವರು ಹೇಳ್ತಾರೆ. ಅದರ ಜೊತೆಗೆ ಅವರು ಮತ್ತೊಂದನ್ನು ಇಲ್ಲಿ ಹೇಳಿದ್ದಾರೆ, ಇಟ್ ಈಸ್ ಇಟ್ಸ್ ಡೈರೆಕ್ಟಾಗಿ ಆ್ಯಕ್ಷನ್ ತೊಗೊಳ್ಬೋದು ನೀವು. ಅಹಿಂಸಾ ಮಾರ್ಗ ಇದ್ದರೆ ಇಟ್ ಈಸ್ ಎ ಮೆಥಡ್ ಆಫ್ ದಿ ನಾನ್ ವೈಲೆಂಟ್ ಡೈರೆಕ್ಟ್ ಆ್ಯಕ್ಷನ್. ಕ್ರೂರದ ವಿರುದ್ಧವಾಗಿ ನೀವು ಇದನ್ನು ಬಳಸ್ತಾ ಹೋಗ್ಬೋದು. ಟು ಗಾಂಧಿ, ಸತ್ಯ ಅಂದರೆ ಟ್ರೂತ್ ಕಂಬೈನ್ಡ್ ವಿತ್ ಅಹಿಂಸಾ, ದಟ್ ಈಸ್ ಅ ನಾನ್ ವೈಲೆನ್ಸ್. ಯು ಕ್ಯಾನ್ ಬ್ರಿಂಗ್ ದ ಹೋಲ್ ವರ್ಲ್ಡ್ ಟು ಯುವರ್ ಫೀಟ್. ಇವೆರಡು ನಿಮ್ಮ ಮುಷ್ಟಿನಲ್ಲಿ ಇತ್ತು ಅಂತ ಹೇಳಿದ್ರೆ ಇಡೀ ಜಗತ್ತನ್ನು ನಿಮ್ಮ ಪಾದದ ಹತ್ರ ನೀವು ಬರೆಸ್ಕೊಳ್ಬೋದು ಅಂತ ಗಾಂಧೀಜಿಯವರು ಇಲ್ಲಿ ಹೇಳ್ತಾ ಇದ್ದಾರೆ. ಸತ್ಯಾಗ್ರಹ ಈಸ್ ಅ ಟೆಕ್ನಿಕ್ ಆಫ್ ರೆಸಿಸ್ಟಿಂಗ್ ಆಲ್ ದಟ್ ಈಸ್ ಎವಿಲ್, ಅನ್ಜಸ್ಟ್, ಇಂಪ್ಯೂರ್ ಆ್ಯಂಡ್ ಟ್ರೂತ್. ಈ ಸತ್ಯಾಗ್ರಹದಿಂದ ನೀವು ಏನೆಲ್ಲ ರೆಸಿಸ್ಟ್ನ ಮಾಡ್ಕೊಳ್ಬೋದು. ಇದು ಎಂಥ ತಂತ್ರ ಸತ್ಯಾಗ್ರಹ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇರುತ್ತೋ, ಎಲ್ಲೆಲ್ಲಿ ಅಲ್ಲಿ ಕ್ರೂರತನ ಇರುತ್ತೋ, ದುಷ್ಟ ಚಟಗಳಿರುತ್ತೋ, ಆಮೇಲೆ ಏನು ಅಸತ್ಯ ಅನ್ನೋದು ಇರುತ್ತೋ, ಅಂಥ ಎಲ್ಲ ಕಡೆಯೂ ಸಹ ನಾವೇನು ಮಾಡಬಹುದು, ಅಲ್ಲೆಲ್ಲ ಎಲ್ಲೆಲ್ಲಿ ಅಶುದ್ಧವಾಗಿರುತ್ತೋ ಅಂಥ ಕಡೆ ಇದನ್ನೆಲ್ಲನೂ ಸಹ ನಾವು ತೊಡೆದು ಹಾಕ್ಬೋದು ಸತ್ಯಾಗ್ರಹದ ಒಂದು ಮಾರ್ಗವನ್ನು ನೀವು ಅನುಸರಿಸುವ ಮುಖಾಂತರ. ಸತ್ಯಾಗ್ರಹ ಈಸ್ ರಿಸಾಲ್ವಿಂಗ್ ಆಲ್ ಡಿಫಿಕಲ್ಟೀಸ್ ಇನ್ ದ ಹ್ಯೂಮನ್ ರಿಲೇಷನ್ಸ್ ಬೈ ಲವ್, ಸೆಲ್ಫ್ ಸಫರಿಂಗ್ ಆ್ಯಂಡ್ ಸೆಲ್ಫ್ ಪ್ಯೂರಿಫಿಕೇಷನ್. ಸತ್ಯಾಗ್ರಹವನ್ನು ಅವ್ರು ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಎಲ್ಲವನ್ನೂ ಸಹ ಯಾವುದೇ ರೀತಿಯ ಮಾನವ ಸಂಬಂಧಗಳನ್ನು ನೀವು ಅದ್ರ ಜೊತೆಯಲ್ಲಿ ಬೆಳೆಸ್ಕೊಳ್ತಾ ಹೋಗ್ಬೋದು. ಏನೇ ಸಮಸ್ಯೆಗಳಿದ್ರು ಮಾನವನ ಹ್ಯೂಮನ್ ರಿಲೇಷನ್ಸಲ್ಲಿ, ವಾಟ್ ಎವರ್ ದ ಡಿಫಿಕಲ್ಟೀಸ್ ದೇ ಹ್ಯಾವ್, ದೇ ಕ್ಯಾನ್ ಕಮ್ ಔಟ್ ಆಫ್ ಆಲ್ ದೋಸ್ ಥಿಂಗ್ಸ್ ಥ್ರೂ ವಾಟ್, ಬೈ ದ ಲವ್. ಯು ಹ್ಯಾವ್ ಟು ಸೆಲ್ಫ್ ಸಫರಿಂಗ್ ಮಾಡಬೇಕಾದ್ರೆ ಸೆಲ್ಫ್ ಪ್ಯೂರಿಫಿಕೇಷನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಸೊ ಆಲ್ ದೀಸ್ ಡಿಫಿಕಲ್ಟೀಸ್ ಡೆಫಿನೆಟ್ಲಿ ದೇ ಕ್ಯಾನ್ ಓವರ್ಕಮ್. ಇಟ್ ಈಸ್ ಅ ನಾನ್ ವೈಲೆಂಟ್ ಡಿವೈಸ್ ಆ್ಯಂಡ್ ಕಾಲ್ಸ್ ಅಪಾನ್ ಇಟ್ಸ್ ಯೂಸರ್ ಟು ಲವ್ ಹಿಸ್ ಎನಿಮಿ. ಶತ್ರುಗಳನ್ನು ಪ್ರೀತಿಸಿ ಅಂತ ಹೇಳ್ತಾರೆ ಮಹಾತ್ಮ ಗಾಂಧೀಜಿಯವರು. ಚಂಪಾರಣ ಸತ್ಯಾಗ್ರಹದ ರೈತರ ಹೋರಾಟದ ಚಿತ್ರವನ್ನು ಸಹ ಪಕ್ಕದಲ್ಲಿ ಹಾಕಿದ್ದೇವೆ, ನೋಡಿ. ಇದರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇಟ್ ಡಸ್ ನಾಟ್ ವೀಕನ್ ದ ಅಪೋನೆಂಟ್ ಬಟ್ ಸ್ಟ್ರೆಂಥೆನ್ಸ್ ಹಿಮ್ ಮಾರಲಿ. ಯಾವತ್ತೂ ಅಷ್ಟೇ ಇದು ನಮ್ಮ ವೀಕನ್ ಮಾಡೋದಿಲ್ಲ ನಮ್ಮ ವಿರುದ್ಧವಾಗಿರತಕ್ಕಂಥವನ್ನ, ವಿರೋಧಿಗಳನ್ನು, ಶತ್ರುಗಳನ್ನು, ಆದರೆ ನೈತಿಕವಾಗಿ ಅವನನ್ನು ಬಹಳಷ್ಟು ಸ್ಟ್ರಾಂಗ್ ಆಗಿ ಮಾಡ್ತಾ ಹೋಗುತ್ತೆ. ವಿಲ್ ಬಿ ಮೋರ್ ಸ್ಟ್ರಾಂಗರ್ ಆನ್ ದಿಸ್. ಇಟ್ ಈಸ್ ಅ ವೆಪನ್ ಆಫ್ ದ ಬ್ರೇವ್. ಇದು ಯಾರಿಗೆ, ಧೈರ್ಯವಂತರಿಗೆ ಒಂದು ಅಸ್ತ್ರ. ಸತ್ಯಾಗ್ರಹ ಒರಿಜಿನೇಟೆಡ್ ಎಸ್ ಎ ಮೆಥಡ್ ಟು ಕೌಂಟರ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಆ್ಯಂಡ್ ಇನ್ಜಸ್ಟಿಸ್. ಆಗಿನ ಕಾಲದಲ್ಲಿ ಇದ್ದಂತಹ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಇವತ್ತಿಲ್ವಾ ಅಂತ ಕೇಳಬೇಡಿ, ಖಂಡಿತವಾಗಿಯೂ ಇದ್ದೇ ಇದೆ. ಆದರೆ ಆಗಿನ ಪರಿಸ್ಥಿತಿ, ಆಗಿದ್ದಂತಹ ಸೋಷಿಯಲ್ ಇನ್ಜಸ್ಟಿಸು, ಸೋಷಿಯಲ್ ಡಿಸ್ಕ್ರಿಮಿನೇಷನ್ನು ಬೇರೆ ರೀತಿಯಲ್ಲಿತ್ತು. ಇವತ್ತಿನ ದಿನ ಇರತಕ್ಕಂಥದ್ದು ಬೇರೆ ರೀತಿಯಲ್ಲಿ. ದ ಪರ್ಸೆಂಟೇಜ್ ಹ್ಯಾಸ್ ಬಿನ್ ರಿಡ್ಯೂಸ್ಡ್ ಬಟ್ ಇಟ್ ಹ್ಯಾಸ್ ಗಿವನ್ ಎ ವೇ ಟು ದ ಡಿಫ್ರೆಂಟ್ ಥಿಂಗ್ಸ್. ಓಕೆ, ಹಾಗಾಗಿ ಇಂಪ್ಲಿಮೆಂಟೆಡ್ ಬೈ ಗಾಂಧಿ ಇನ್ ಪೊಲಿಟಿಕಲ್, ಎಕನಾಮಿಕ್ ಆ್ಯಂಡ್ ರಿಲಿಜಿಯಸ್ ಫ್ರಾನ್ಸ್. ಆ್ಯಂಡ್ ಸೊ ರಾಜಕೀಯವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿಯೂ ಸಹ ನಾವು ಇದನ್ನು ಕಾಣ್ತಾ ಬರ್ತೀವಿ. Gandhi referred Henry David Thoreau's famous essay on civil disobedience and borrowed the idea of satyagraha from him. ಎಲ್ಲಿಂದ ತೆಗೆದುಕೊಂಡಿದ್ರು ಇವರು ಗಾಂಧಿಯವರು? ಹೆನ್ರಿ ಡೇವಿಡ್ ಥೊರೋಸ್ ಅವರಿಂದ, ಅವರ ಫೇಮಸ್ ಆಗಿದ್ದಂತಹ ಸಿವಿಲ್ ಡಿಸೊಬಿಡಿಯನ್ಸ್, ನಾಗರಿಕ ಫಾರ್ ದಿ ಡಿಸೊಬಿಡಿಯನ್ಸ್. ಓಕೆ ಫೈನ್, ಲೆಟ್ ಇಟ್ ಬಿ ಎ ಡಿಸೊಬಿಡಿಯನ್ಸ್ ಇಟ್ ಸೆಲ್ಫ್. ಸೊ ಡಿಸೊಬಿಡಿಯನ್ಸ್ ಅಂತಲೇ ಅದನ್ನು ಅಂದ್ಕೊಳ್ಳೋಣ. ಸೊ ಇದು ಅವರು ಏನು ಮಾಡ್ತಾರೆ, ನಾಗರಿಕ ವಿಧೇಯತೆ ಅಂತ ಇಲ್ಲಿ ಹೇಳ್ತಾ ಇದೆ. ಅದರ ಜೊತೆಗೆ ಆ ಐಡಿಯಾಸ್, ಇದನ್ನು ಓದಿದ್ಮೇಲೆ ಅವರಿಗೆ ಸತ್ಯಾಗ್ರಹದ ಐಡಿಯಾ ಪೂರ್ತಿ ಬರ್ತಾ ಹೋಗುತ್ತೆ. ದ ಕಾನ್ಸೆಪ್ಟ್ಸ್ ಆಫ್ ಸತ್ಯಾಗ್ರಹ advocates that it is through suffering that there are achievements. And also, just like a mother who takes all the suffering for the sake of a child, Satyagraha also takes all the pain for the cause of the fellow citizens. ಸೊ ಎಲ್ಲ ಸತ್ಯಾಗ್ರಹ ವಿಲ್ ಟೇಕ್ ಆಲ್ ದ ಸಫರಿಂಗ್ಸ್ನೆಲ್ಲ ತೊಗೊಂಡ್ಬಿಡುತ್ತೆ ಆ್ಯಂಡ್ ಅಚೀವ್ಮೆಂಟ್ಸ್ನ ಇದು ಕೊಡ್ತಾ ಹೋಗುತ್ತೆ. ಹೇಗೆ ತನ್ನ ತಾಯಿ ಮಗುವಿಗೋಸ್ಕರ ಏನು ಮಾಡ್ತಾಳೆ, ಎಲ್ಲವನ್ನೂ ಸ್ಯಾಕ್ರಿಫೈಸ್ ಮಾಡ್ತಾ ಇರ್ತಾಳೆ ಮತ್ತು ಎಲ್ಲವನ್ನೂ ಸಫರ್ ಮಾಡ್ತಾ ಇರ್ತಾಳೆ. ಅದೇ ರೀತಿಯಾಗಿ ಸತ್ಯಾಗ್ರಹ ಏನು ಮಾಡುತ್ತೆ, ಇಟ್ ಆಲ್ಸೋ
ಟೇಕ್ಸ್ ಆಲ್ ದ ಪೇನ್ ಫಾರ್ ದ ಕಾಸ್ ಆಫ್ ದ ಫೆಲೋ ಸಿಟಿಸನ್ಸ್. ನಾಗರಿಕೋಸ್ಕರ ಎಲ್ಲವನ್ನು ಸಹ ಸಹಿಸ್ಕೊಳ್ತಾ ಹೋಗುತ್ತೆ. ಸೊ ವಾಟ್ ಆರ್ ದ ಟೆಕ್ನಿಕ್ಸ್ ವಿ ಕಮ್ ಅಕ್ರಾಸ್ ಅಂಡರ್ ದಿ ಸತ್ಯಾಗ್ರಹ? ಮೊದಲನೇದಾಗಿ ನಾನ್ ಕೋಆಪರೇಷನ್, ಸಿವಿಲ್ ಡಿಸೊಬಿಡಿಯನ್ಸ್, ಹಿಜ್ರತ್, ಫಾಸ್ಟಿಂಗ್ ಆ್ಯಂಡ್ ಸ್ಟ್ರೈಕ್. These are the 5 important techniques of the ಸತ್ಯಾಗ್ರಹ. ಮೊದಲನೇದಾಗಿ ನಾನ್ ಕೋಆಪರೇಷನ್. ವಾಟ್ ಈಸ್ ನಾನ್ ಕೋಆಪರೇಷನ್? ಅಸಹಕಾರ. ಯಾವುದಕ್ಕೆ? ಇನ್ಜಸ್ಟಿಸ್ ಪ್ರಿವೈಲ್ಸ್ ಇನ್ ಅ ಸೊಸೈಟಿ ಓನ್ಲಿ ವೆನ್ ಬೋತ್ ದ ಗವರ್ನಮೆಂಟ್ ಪರ್ಪೆಚುಯೇಟ್ಸ್ ಆ್ಯಂಡ್ ದಿ ಪೀಪಲ್ ಎಕ್ಸ್ಟೆಂಡ್ ದೇರ್ ಕೋಆಪರೇಷನ್. ಎಲ್ಲಿವರೆಗೂ ಸಹ ಇನ್ಜಸ್ಟಿಸ್ ಅನ್ನೋದು ಯಾವಾಗ ಉದ್ಭವ ಆಗುತ್ತೆ ಅಂತ ಹೇಳಿದ್ರೆ, ಸರ್ಕಾರ ಮತ್ತು ಜನರ ಒಂದು ಕೋಆರ್ಡಿನೇಷನ್ ಇಲ್ಲದೆ ಇದ್ದಾಗ. Once this cooperation is withdrawn, then the entire system paralyzes. So ಯಾವಾಗ ಗೌರ್ಮೆಂಟು ಮತ್ತು ಕೋಆಪರೇಷನ್ ವಿತ್ ದ ಪೀಪಲ್ ಇಸ್ ಗುಡ್, as long as there will not be any kind of problems. But whenever this cooperation has been withdrawn either through the government or by the citizens, then the entire system is going to be paralyzed. ಅಂದರೆ ಅದು ಒಂದು ಅಂಗವಿಕಲ ಆದಂಗೆ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ದ ಬೇಸಿಕ್ ಟೆಕ್ನಿಕ್ ಟು ಫೇಸ್ ಅಪ್ರೆಷನ್ ಈಸ್ ನಾನ್ ಕೋಆಪರೇಷನ್. ಒಂದು ಬೇಸಿಕ್ ಆಗಿರತಕ್ಕಂಥ ಒಂದು ಟೆಕ್ನಿಕ್ಕು ಅಪ್ರೆಷನ್ಸ್ ಅಂದರೆ ಯಾವ ರೀತಿ ಅವ್ರ ದಬ್ಬಾಳಿಕೆಯನ್ನು ಮಾಡ್ತಾಯಿದ್ರು, ಆ ದಬ್ಬಾಳಿಕೆಗೆ ಒಂದು ಅಸ್ತ್ರ ಅಂತ ಹೇಳಿದ್ರೆ ಇದು ಅಸಹಕಾರ ಚಳುವಳಿ. ಈವನ್ ದ ಮೋಸ್ಟ್ ಡೆಸ್ಪೋಟಿಕ್ ಲೀಡರ್ ಕೆನಾಟ್ ಕಂಟಿನ್ಯೂ ಫಾರ್ ಎ ಲಾಂಗ್ ಇಫ್ ಯು ಲ್ಯಾಕ್ಸ್ ದ ಕಾನ್ಸೆಪ್ಟ್ ಆಫ್ ಹಿಸ್ ಸಬ್ಜೆಕ್ಟ್. ಯಾವುದೇ ಒಬ್ಬ ಡೆಸ್ಪೋಟಿಕ್ ಲೀಡರ್ ಆಗಿರಲಿ, ಅವರು ಬಹಳ ದಿನ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲಿವರೆಗೂ ಅವರು ಕೋಆಪ್ರೇಷನ್ನ ಎಂಜಾಯ್ ಮಾಡ್ತಾರೋ ಅಲ್ಲಿವರೆಗೂ ಸಹ ಈ ಒಂದು ಡೆಸ್ಪೋಟಿಕ್ ಲೀಡರ್ ಅಂದರೆ dictator can stay and rule, but when the consent of the subjects or the people it is not there, definitely even he is going to lose his power. The non-violent methods which Satyagrahi may use to develop non-cooperation are ಹರ್ತಾಲ್. ಯಾವುದನ್ನು ಇವರು ಸತ್ಯಾಗ್ರಹದಲ್ಲಿ ಯಾವುದನ್ನು ಇವರು ಬಯಸ್ತಾ ಹೋಗ್ತಾರೆ, ಮಾಡ್ಕೊಳ್ತಾ ಹೋಗ್ತಾರೆ ಅಂತಂದರೆ, ಮೊದಲನೇದಾಗಿ ಹರ್ತಾಲ್ ಅಂದರೆ ಇದನ್ನು ಸೆಸೇಷನ್ ಅಂತ ಹೇಳ್ತೀವಿ. ಎಂಡಿಂಗ್ ಅಪ್ ಆಫ್ ಬಿಸ್ನೆಸ್ ಆಸ್ ಎ ಮೆಷರ್ ಆಫ್ ಪ್ರೊಟೆಸ್ಟ್ನ ಮುಖಾಂತರ ಮಾಡತಕ್ಕಂಥದ್ದು. ಹರ್ತಾಲ್ನ ಘೋಷಣೆ ಮಾಡಿದ್ದಾರೆ ಅಂತ ಕೇಳಿದ್ದೀವಿ ಅಲ್ವಾ. ಹರ್ತಾಲ್ ಶುಡ್ ಬಿ ಒಕೇಶ್ನಲಿ ಯೂಸ್ಡ್ ಬೇಸ್ಡ್ ಆನ್ ದಿ ನಾನ್ ವೈಲೆಂಟ್ ಆ್ಯಂಡ್ ವಾಲಂಟರಿ ಮೆಷರ್ಸ್. ಇದನ್ನು ಯಾವಾಗ ಅಂದರೆ ಆವಾಗ ಬಳಸತಕ್ಕಂಥದ್ದಲ್ಲ. ಎಲ್ಲೆಲ್ಲಿ ಯಾವಾಗ ಅಲ್ಲಿ ಅಂದರೆ ಡಿಸ್ಟರ್ಬೆನ್ಸಸ್ ಇರುತ್ತೋ ಅಕೇಶ್ನಲಿ ಆಗಿ ಇದನ್ನು ಬಳಸ್ತಾ ಹೋಗಬೇಕಾಗತ್ತೆ. ಮತ್ತು ವಾಲಂಟ್ರಿ ಮೆಷರ್ಸ್ ಆಗಿ, ನಾನ್ ವೈಲೆಂಟ್ ಆಗಿ ಇದನ್ನು ಅವರು ಹರ್ತಾಲ್ನ ಬಳಸಬೇಕು. What is social ostracism? The social ostracism is a kind of social boycott against those who defy public opinion. ಯಾರು ಪಬ್ಲಿಕ್ ಒಪಿನಿಯನ್ನ ಒಪ್ಕೊಳ್ಳೋದಿಲ್ವೋ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಸಾಮಾಜಿಕ ಬಹಿಷ್ಕಾರವನ್ನು ಇವರು ಹಾಕ್ತಾರೆ. ಸೊ ದಟ್ ಈಸ್ ಕಾಲ್ಡ್ ದಿ ಸೋಷಿಯಲ್ ಆಸ್ಟ್ರೋಸಿಸಮ್. ವಾಟ್ ಈಸ್ ಪಿಕೆಟಿಂಗ್ ನೌ? ಸೊ ಪಿಕೆಟಿಂಗ್ ಅಂದರೆ ಏನು ಅಂತ ಇಲ್ಲಿ ಅದೂ ಸಹ ಒಂದು ಅಸ್ತ್ರ ಆಗಿರುತ್ತೆ, ಪಿಕೆಟಿಂಗ್ ಅನ್ನತಕ್ಕಂಥದ್ದು. What it is another weapon that relies on the force of public opinion. Picketing should avoid coercion, intimidation, discourtesy and hunger strike. ಸೊ ಪಿಕೆಟಿಂಗ್ ಅನ್ನೋದು ಸಹ ಒಂದು ಅಸ್ತ್ರ ಆಗಿರುತ್ತೆ. ಸೊ ಏನದು ಅಂತ ಹೇಳಿದ್ರೆ, ಯಾವುದೇ ರೀತಿಯ ಕೊಹೆರ್ಷನ್ ಇರ್ಬೋದು, ಅಲ್ಲಿರತಕ್ಕಂಥ ಒಂದು ಕೊಹೆರ್ಷನನ್ನು ಅದು ಸಾಲ್ವ್ ಮಾಡಬೇಕಾಗತ್ತೆ. ಜೊತೆಗೆ ಇಂಟಿಮಿಡೇಷನ್, so and also they say that it is about the intimidation, discourtesy and the hunger strike. ಬಲಾತ್ಕಾರ, picketing should avoid the coercion, ಬಲಾತ್ಕಾರ, ಇಂಟಿಮಿಡೇಷನ್ ಅನ್ನೋದನ್ನು ಸಹ ಅಲ್ಲಿ ಅದು ಇರಬಾರ್ದು ಅಂತ ಇವರಲ್ಲಿ ಹೇಳ್ತಾ ಇದ್ದಾರೆ. ಸಿವಿಲ್ ಡಿಸೊಬಿಡಿಯನ್ಸ್. ಸೊ ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್. ವಾಟ್ ಈಸ್ ಸಿವಿಲ್ ಡಿಸೊಬಿಡಿಯನ್ಸ್? ನಾಗರಿಕ, ಈಗಷ್ಟೇ ಹೇಳಿದೆ ನಿಮಗೆ, ಅದನ್ನು ನಾಗರಿಕ ಅಸಹಕಾರ ಅಂತ ಬೇಕಾದ್ರೂ ನೀವು ಇದನ್ನು ಹೇಳ್ತಾ ಹೋಗ್ಬೋದು. ಸೊ ಏನು ಹೇಳ್ತಾರೆ ಇದರಲ್ಲಿ ಅಂತ ಹೇಳಿದ್ರೆ, ಸಿವಿಲ್ ಡಿಸೊಬಿಡಿಯಂಟ್ ಮೂಮೆಂಟ್ನಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದಾಗ, ವಿ ಸೇ ದ್ಯಾಟ್ ಇಟ್ ಮೀನ್ಸ್ ನಾಟ್ ಟು ಒಬೇ ದ ಲಾಸ್ ವಿಚ್ ಆರ್ ಬೇಸ್ಡ್ ಆನ್ ಜಸ್ಟಿಸ್. ಬೇಸ್ಡ್ ಆನ್ ಜಸ್ಟಿಸ್ ಮಾಡಿರ್ತಕ್ಕಂಥದ್ದನ್ನು ಯಾವುದನ್ನು ಸಹ ನೀವು ಅಸಹಕಾರ ಚಳುವಳಿ, ಸಿವಿಲ್ ಡಿಸೊಬಿಡಿಯನ್ಸ್ ಅಸಹಕಾರ ಚಳುವಳಿ, ನಾಗರಿಕ ಅಸಹಕಾರ ಚಳುವಳಿ ಅಂತಲೂ ಇದನ್ನು ಹೇಳ್ತಾರೆ. ದಿಸ್ ಇಸ್ ಅನದರ್ ಮೆಥಡ್ ಆಫ್ ವೈಲೇಟಿಂಗ್ ದ ಎಸ್ಟಾಬ್ಲಿಷ್ಡ್ ಆರ್ಡರ್ ಆಫ್ ದ ಸ್ಟೇಟ್ ಇನ್ ಎ ನಾನ್ ವೈಲೆಂಟ್ ಆ್ಯಂಡ್ ದ ಪೀಸ್ಫುಲ್ ಫ್ಯಾಷನ್. ಇರತಕ್ಕಂಥದ್ದನ್ನು ನಾವು ಯಾವುದೇ ಕಾರಣಕ್ಕೂ ನಾವು ಇದನ್ನು
ನೀವು ಹೇಳಿರತಕ್ಕಂಥ ಕಾನೂನುಗಳನ್ನು ನಾವು ಫಾಲೋ ಮಾಡೋದಿಲ್ಲ ಅಂತ ಹೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಆ್ಯಂಡ್ ಇಟ್ ಶುಡ್ ನೆವರ್ ಬಿ ಕ್ಯಾರಿಡ್ ಔಟ್ ವಿತ್ ಇಲ್ ವಿಲ್ ಆ್ಯಂಡ್ ಹೇಟ್ರೇಟ್. ಯಾವುದೇ ಕಾರಣಕ್ಕೂ ಇದನ್ನು ಇಲ್ ವಿಲ್ ಆ್ಯಂಡ್ ಹೇಟ್ರೇಡ್ನ ಮುಖಾಂತರ ಇದನ್ನು ಬಳಸಬಾರ್ದು ಅಂತ ಹೇಳ್ತಾರೆ. ಇಲ್ಲ ಅಂತಂದರೆ ಕೆಟ್ಟದಾಗಿರತಕ್ಕಂಥದ್ದು, ವಿಲ್ ಅಂದರೆ ಇಚ್ಛಾಶಕ್ತಿ, ದ್ವೇಷ, ಮೂರಕ್ಕೂ ಸಹ ಇದನ್ನು ಬಳಸಬಾರ್ದು ಅಂತ ಹೇಳ್ತಾರೆ. ಇಟ್ ಶುಡ್ ನೆವರ್ ಬಿ ಕ್ಯಾರಿಡ್ ಔಟ್ ವಿತ್ ಇಲ್ ವಿಲ್ ಆ್ಯಂಡ್ ಹೇಟ್ರೇಡ್. ದ ಎಂಟೈರ್ ಆ್ಯಕ್ಟ್ ಮೋರ್ ಸಿನ್ಸಿಯರ್, ರೆಸ್ಪೆಕ್ಟ್ಫುಲ್ ಆ್ಯಂಡ್ ಪ್ರಿನ್ಸಿಪಲ್ಡ್. ಇದೆಷ್ಟು ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಚಿತ್ರವನ್ನು ಸಹ ಹಾಕಿದ್ದೀವಿ. ಸಿವಿಲ್ ಡಿಸೊಬಿಡಿಯಂಟ್ ಮೂವ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಇದು ಎಷ್ಟು ಸಿನ್ಸಿಯರ್ ಆಗಿರಬೇಕು ಅಂತ ಹೇಳಿದ್ರೆ, ಇಟ್ ಶುಡ್ ಆ್ಯಕ್ಟ್ ಲೈಕ್ ಎ ವೆರಿ ರೆಸ್ಪೆಕ್ಟ್ಫುಲ್ ಆಗಿ, ಪ್ರಿನ್ಸಿಪಲ್ಡ್ ಆಗಿ ಅದು ಇರಬೇಕಾಗತ್ತೆ. ನೆಕ್ಸ್ಟ್ ಈಸ್ ಅಬೌಟ್ ದ ಹಿಜ್ರತ್. It means voluntary exile from the permanent place of residence when people feel oppressed either due to loss of self-respect or honorable living. They attempt to migrate permanently to other places. ಸೊ ಇದನ್ನೇನಂತ ಕರಿತೀವಿ ಅಂತ ಹೇಳಿದ್ರೆ, ಯಾರ್ಯಾರು ತುಂಬ ಅಪ್ರೆಸ್ಡ್ ಕ್ಲಾಸಸ್ ಇರ್ತಾರೆ, ಅವ್ರಿಗೆ ತುಂಬ ಲಾಸ್ ಆಫ್ ಈ ಸೆಲ್ಫ್ ರೆಸ್ಪೆಕ್ಟ್ ಅದೆಲ್ಲ ಇಲ್ಲ ಅಂತ ಹೇಳಿದಾಗ ಅವರು ಆ ಸ್ಥಳವನ್ನು ಬಿಟ್ಟು, ಅವ್ರು ಹೇಳೋದು ಒಂದೇ, ಆ ಜಾಗದಲ್ಲಿ ನೀವು ಇರೋದಕ್ಕೆ ಹೋಗಬೇಡಿ. ಗಾಂಧೀಜಿಯವರು ಹೇಳ್ತಾರೆ, ಆ ಸ್ಥಳದಲ್ಲಿ ನೀವು ಇರಬೇಡಿ, ಆ ಸ್ಥಳನ ಬಿಟ್ಟು ನೀವು ಬೇರೆ ಕಡೆ ಹೊರಟೋಗ್ಬಿಡಿ ಅಂತ. ಗಾಂಧಿ ಸಜೆಸ್ಟೆಡ್ ದಿಸ್ ಮೆಜರ್ ಟು ದ ಹರಿಜನ್ಸ್ ಮೈನ್ಲಿ ಡ್ಯೂ ಟು ದೇರ್ ಆಪರೇಷನ್ ಎಸ್ಪೆಷಲಿ ಬೈ ದ ಡಾಮಿನೆಂಟ್ ಕ್ಲಾಸಸ್ ಇನ್ ಸಮ್ ಪ್ಲೇಸಸ್. ಸೊ ಇದನ್ನು ಅವ್ರು ಯಾರಿಗೆ ಹೇಳ್ತಾರೆ ಅಂದರೆ, ಹರಿಜನರು. ನನಗಾಗಲೇ ಹೇಳಿದೆ, ಆಗಿನ ಕಾಲಕ್ಕೆ ತಕ್ಕಂತೆ ಇವರು ಇಲ್ಲಿ ಹೇಳ್ತಾ ಇದ್ದಾರೆ. ಆಗಿನ ಪರಿಸ್ಥಿತಿಗಳು ಬೇರೆ ಇರುತ್ತೆ. ಹರಿಜನ ಗಿರಿಜನ ಅನ್ನೋದು ತುಂಬ ಇರುತ್ತೆ. ಆಪರೇಷನ್ ಕ್ಲಾಸ್ ಅಂತ ಹೇಳಿದ್ರೆ ಇವರೇ ಆಗಿರ್ತಾರೆ. ಬಹಳಷ್ಟು ಡಾಮಿನೇಷನ್ ನಡೀತಾ ಇರುತ್ತೆ. ಅವ್ರು ಹೇಳ್ತಾರೆ, ಅಂಥ ಸಂದರ್ಭ ಒದಗಿ ಬಂದಾಗ ನೀವು ಆ ಸ್ಥಳವನ್ನು ಬಿಟ್ಟು ಬೇರೆ ಕಡೆಗೆ ಹೊರಟು ಬಿಡಿ ಅಂತ ಇವರು ಹೇಳ್ತಾರೆ. ಫಾಸ್ಟಿಂಗ್. ದ ಮೋಸ್ಟ್ ಪವರ್ಫುಲ್ ಫಾರ್ಮ್ ಆಫ್ ಸತ್ಯಾಗ್ರಹ ಇಸ್ ಫಾಸ್ಟಿಂಗ್, ಉಪವಾಸ ಮಾಡತಕ್ಕಂಥದ್ದು. ಗಾಂಧಿ ವಾಸ್ ಕ್ಲಿಯರ್ ದಟ್ ದಿಸ್ ಆ್ಯಕ್ಟ್ ಆಫ್ ಫಾಸ್ಟಿಂಗ್ ಮಸ್ಟ್ ನಾಟ್ ಬಿ ಯೂಸ್ಡ್ ಅಸ್ ಆ್ಯಂಡ್ ವೆನ್ ಆ್ಯಂಡ್ ಅಟ್ ಎವ್ರಿ ಅಕೇಶನ್. ಯಾವಾಗಂದರೆ ಯಾವಾಗ, ಎಲ್ಲಂದರಲ್ಲಿ ಇದನ್ನು ಬಳಸಲೇಬಾರ್ದು ಅಂತ ಹೇಳ್ತಾರೆ. ಇಟ್ ಈಸ್ ಕ್ಯಾರೆಕ್ಟರೈಸ್ಡ್ ಅಸ್ ಮೋಸ್ಟ್ ಡೇಂಜರಸ್ ಟೆಕ್ನಿಕ್. ಇದು ಬಹಳ ಅಪಾಯಕಾರಿಯಾಗಿರತಕ್ಕಂಥ ಒಂದು ತಂತ್ರ. ದ ಪರ್ಸನ್ ಹೂ ಅಬ್ಸರ್ವ್ಸ್ ಫಾಸ್ಟಿಂಗ್ ಮಸ್ಟ್ ಪೊಸೆಸ್ ಸ್ಪಿರಿಚುವಲ್ ಫಿಟ್ನೆಸ್ ಆ್ಯಂಡ್ ಎ ಕ್ಲಿಯರ್ ವಿಷನ್. ಯಾರು ಇದನ್ನು ಮಾಡ್ತಿರ್ತಾರೆ ಅವರಿಗೆ ಆತ್ಮಶುದ್ಧಿ ಇರಬೇಕು, ಫಿಟ್ನೆಸ್ ಅನ್ನೋದು ಇರಬೇಕಾಗುತ್ತೆ, ಕ್ಲಿಯರ್ ವಿಷನ್ ಇರಬೇಕು. ತಾನು ಮಾಡ್ತಿರತಕ್ಕಂಥ ಒಂದು ಕೆಲಸಕ್ಕೆ ಕ್ಲಿಯರ್ ಆಗಿರತಕ್ಕಂಥ ಒಂದು ವಿಷನ್ ಸಹ ಇರಬೇಕಾಗುತ್ತೆ. Those who are spiritually fit and have purity of mind and thought, humility, discipline and faith should alone undertake fasting. ಯಾರಲ್ಲಿ ಇವೆಲ್ಲ ಗುಣಗಳು ಇರುತ್ತೋ ಅವರು ತುಂಬ ಪ್ಯೂರ್ ಆಗಿದ್ದಾರೆ, ಪ್ಯೂರ್ ಮೈಂಡ್ ಇರುತ್ತೆ, ಥಾಟ್ಸ್ ಒಳ್ಳೆಯದಿರುತ್ತೆ, ಕ್ಲಿಯರ್ ಇರುತ್ತೆ, ಹ್ಯುಮಿಲಿಟಿ ಇವೆಲ್ಲನೂ ಇರುತ್ತೋ ಅವರುಗಳು ಮಾತ್ರ ಏನು ಮಾಡಬೇಕು, ಇದನ್ನು ಫಾಸ್ಟಿಂಗ್ನ ಮಾಡಬೇಕಾಗುತ್ತೆ. ಗಾಂಧಿ ಆಲ್ಸೋ ಎಕ್ಸ್ಪ್ರೆಸ್ ದ ಒಪಿನಿಯನ್ ದಟ್ ಇಫ್ ದೋಸ್ ಹೂ ಹ್ಯಾವ್ ನೋ ಮಾರಲ್ ಕ್ಯಾರೆಕ್ಟರ್ ಅಂಡರ್ಟೇಕ್ ಫಾಸ್ಟ್ ಫಾರ್ ಈದರ್ ಲೆಜಿಟಿಮೇಟ್ or illegitimate purpose, they would only devalue the act. ಗಾಂಧಿ ಅವರು ಸಹ ಇದನ್ನು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ. ವಿ ಹ್ಯಾವ್ ನೋ ಮಾರಲ್ ಯಾರಿಗೆ ನೈತಿಕತೆ ಅನ್ನೋದಿಲ್ಲ, ನೋ ಮಾರಲ್ ಕ್ಯಾರೆಕ್ಟರ್ ಅಂಡರ್ಟೇಕ್ ಫಾಸ್ಟ್ ಫಾರ್ ಇದರ್ ಲೆಜಿಟಿಮೇಟ್ ಆರ್ ಇಲ್ಲಿಜಿಮೇಟ್ ಪರ್ಪಸ್. ಅವರಿಗೆ ಅದು ಏನು ಲೆಜಿಟಿಮೇಟ್ ಆಗಿ ತಗೊಳ್ತಾರೋ ಅಥವಾ ಇಲ್ಲೆಜಿಟಿಮೇಟ್ ಆಗಿ ಅವರು ಈ ಒಂದು ರೀತಿಯ ಉಪವಾಸವನ್ನು ಕೈಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕಾನೂನು ಬಾಹಿರವಾಗಿ ಮಾಡಿದಾಗ ಅದಕ್ಕೆ ಯಾವುದೇ ರೀತಿಯ ಒಂದು ಅರ್ಥ ಅನ್ನೋದು ಇರೋದಿಲ್ಲ. ಸೊ ದಟ್ ಬಿಕಮ್ಸ್ ದ ಡಿವ್ಯಾಲ್ಯೂ. ಓಕೆ, ಹಿ ದೇರ್ಫೋರ್ ಸಜೆಸ್ಟೆಡ್ ದಟ್ ದ ಟೆಕ್ನಿಕ್ ಮಸ್ಟ್ ಬಿ ಯೂಸ್ಡ್ ವಿತ್ ಎ ಗ್ರೇಟ್ ಕಾಷನ್ ಆ್ಯಂಡ್ ರೆಸ್ಟ್ರೆಂಟ್. ಬಹಳ ಕಾಷನ್ ಆಗಿ ರೆಸ್ಟ್ರೆಂಟ್ ಆಗಿ ಇದನ್ನು ಯೂಸ್ ಮಾಡಬೇಕು. ವಾಟ್ ಈಸ್ ಅ ಸ್ಟ್ರೈಕ್? ಸ್ಟ್ರೈಕ್ ಡಿಮ್ಯಾಂಡಿಂಗ್ ಜಸ್ಟಿಸ್ ಫಾರ್ ಲೆಜಿಟಿಮೇಟ್ ಕಾಸ್ ಆಸ್ ವೆಲ್ ಆಸ್ ದಿ ರಿಡ್ರೆಸಲ್ ಆಫ್ ದ ಗ್ರೀವಿಯನ್ಸಸ್. ಯಾವುದಾದ್ರೂ ಸಮಸ್ಯೆಗಳಿದ್ದಾಗ, ತೊಂದರೆಗಳಿದ್ದಾಗ ನೀವೇನು ಮಾಡಬೇಕು, ಸ್ಟ್ರೈಕನ್ನು ಮಾಡಿ. ಆದರೆ ಎ ಸ್ಟ್ರೈಕ್ ಈಸ್ ಮೆಂಟ್ ಟು ಎಂಡ್ ಇನ್ಜಸ್ಟಿಸ್. ಅದು ಅನ್ಯಾಯದ ಒಂದು ಕೊನೆ ಆಗಿರಬೇಕು. ಇನಫಿಷಿಯನ್ಸಿ, ಎಲ್ಲೆಲ್ಲಿ ಅಸಮರ್ಥವಾಗಿರುತ್ತೋ ಅದೆಲ್ಲ ಕೊನೆ ಆಗಬೇಕು. ಭ್ರಷ್ಟಾಚಾರಕ್ಕೆ ವಿರುದ್ಧವಾಗಿ, ಶಾರ್ಟ್ ಸೈಟೆಡ್ನೆಸ್ಗೆ ಆಫ್ ದ ಕ್ಯಾಪಿಟಲಿಸ್ಟ್ಗೆ ವಿರುದ್ಧವಾಗಿ ನೀವು ಇದನ್ನು ಮಾಡಬಹುದು. ಗಾಂಧಿ ವಾಸ್ ನಾಟ್ ಇನ್ ಫೇವರ್ ಆಫ್ ಮಾರ್ಕ್ಸಿಸ್ಟ್ ಪ್ರಿನ್ಸಿಪಲ್ ಆಫ್ ಕ್ಲಾಸ್ ವಾರ್. ಅವರು ಮಾರ್ಕ್ಸಿಸ್ಟ್ನ ಪ್ರಿನ್ಸಿಪಲ್ ಕ್ಲಾಸ್ ವಾರ್ಗೆ ವಿರುದ್ಧವಾಗಿ ಅವರು ಇರ್ತಾರೆ. ಮತ್ತು ಫೋರ್ಸ್ಫುಲ್ ಟೇಕ್ ಓವರ್ ಆಫ್ ದ ಮೀನ್ಸ್ ಆಫ್ ಪ್ರೊಡಕ್ಷನ್ ಫ್ರಮ್ ದ ಬಾರ್ಗೇಜಿಯಸ್. ಸೊ ಯಾರಲ್ಲಿ ಅಂದರೆ ಫೋರ್ಸ್ಫುಲ್ಲಾಗಿ ಅವರು ಮಾರ್ಕ್ಸಿಸ್ಟ್ ಪ್ರಿನ್ಸಿಪಲ್ಗೆ ವಿರುದ್ಧವಾಗಿ ಇವರು ಇರ್ತಾರೆ. ನಾವಿಲ್ಲಿ ನೋಡ್ತಾ ಬರ್ತೀವಿ, ಬಾರ್ಗೇಜಿಯಸ್ ಕ್ಲಾಸ್ ಅಂತ ಒಂದಿರುತ್ತೆ, ಮತ್ತೊಂದು ಕ್ಲಾಸ್ ಇರುತ್ತೆ. ಅಂದರೆ ಒಂದು ಡಾಮಿನೇಟಿಂಗ್ ಕ್ಲಾಸು, ಇನ್ನೊಂದು ವರ್ಕಿಂಗ್ ಕ್ಲಾಸ್ ಅಂತ ಇರುತ್ತೆ. ಸೊ ಈ ಆಲ್ವೇಸ್ ಸಪೋರ್ಟೆಡ್ ದಟ್ ದ ಪ್ರೊಡಕ್ಷನ್ ಹ್ಯಾಸ್ ಟು ಬಿ ಟೇಕನ್ ಅಂತ ಇರುತ್ತೆ. ಅದಕ್ಕೆ ವಿರುದ್ಧವಾಗಿ ಗಾಂಧೀಜಿಯವರು ಇರ್ತಾರೆ. ಇನ್ ಸ್ಟ್ರೈಕ್ಸ್ ಅಡಿಕ್ವೇಟ್ ಕೇರ್ ಹ್ಯಾಸ್ ಟು ಬಿ ಟೇಕನ್ ಟು ಎನ್ಶ್ಯೂರ್ ದ್ಯಾಟ್ ಇಟ್ ರಿಮೈನ್ಸ್ ನಾನ್ ವೈಲೆಂಟ್ ಆಸ್ ವೆಲ್ ಆಸ್ ಪೀಸ್ಫುಲ್. ಸೊ ಅಡಿಕ್ವೇಟ್ ಆಗಿರತಕ್ಕಂಥ ಒಂದು ಕೇರ್ನು ಸಹ ಇವರು ಎನ್ಶ್ಯೂರ್ ಮಾಡ್ತಿರ್ತಾರೆ.
non-violent as well as the peaceful is a must for him. Therefore, it can be stated that Satyagraha is a weapon for justifying individual rights as against the oppressive, coercive attitude. ಇವೆಲ್ಲ ಕಾರಣಗಳಿಂದ ನೀವೇನು ಮಾಡ್ತೀವಿ, ಇದು ಒಂದು ತಂತ್ರ ಆಗಿರುತ್ತೆ. ಯಾರಿಗೆ ಅಂತ ಹೇಳಿದ್ರೆ ದಬ್ಬಾಳಿಕೆ ಮತ್ತು ಇನ್ನೊಂದು ಕೊಹೆರ್ಸಿವ್ ಅಟಿಟ್ಯೂಡ್ ಯಾರಿಗಿರುತ್ತೋ ಅವರ ವಿರುದ್ಧವಾಗಿ ಒಂದು ಕ್ರೂರವಾಗಿರ್ತಕ್ಕಂಥ ಅಟಿಟ್ಯೂಡ್ ವಿರುದ್ಧವಾಗಿ ನಾವು ಮಾಡ್ಕೊಳ್ತಾ ಹೋಗ್ಬೋದು. His firm belief in two mighty weapons, namely Satya and Ahimsa, made it clear to the entire world that the path of righteousness and justice would one day make anybody or any nation powerful on the earth. ಯಾರ್ಯಾರು ಈ ಸತ್ಯ ಮತ್ತು ಅಹಿಂಸದ ಮಾರ್ಗದ ಮೂಲಕ ನಡ್ಕೊಂಡು ಹೋಗ್ತಾ ಇರ್ತಾರೋ, ಅವರು ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡ್ಕೊಂಡಿರ್ತಾರೋ, ನ್ಯಾಯಯುತವಾಗಿ ಇರ್ತಾರೋ, ಅವರು ಒಂದಲ್ಲ ಒಂದು ದಿನ ರಾಷ್ಟ್ರದ ಒಂದು ತುಂಬ ಪವರ್ಫುಲ್ ಆಗಿರ್ತಾರೆ ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ. Let me take up the means and the end. Gandhi felt that the relationship between the means and the ends are integral and constitutive also. ಇಂಟಿಗ್ರಲ್ ಅಂದರೆ ಆಂತರಿಕವಾಗಿರತಕ್ಕಂಥದ್ದು, ಎಲ್ಲ ಕ್ರೋಢೀಕರಿಸಿರತಕ್ಕಂಥದ್ದು. ವಾಟ್ ಆರ್ ಮೀನ್ಸ್ ಆ್ಯಂಡ್ ಎಂಡ್ಸ್? ದ ಮೀನ್ಸ್ ಆರ್ ಮೆಥಡ್ಸ್ ಯು ಯೂಸ್, ನೀವು ಆಳಿಸಿರ್ತಕ್ಕಂಥ ಕೆಲವೊಂದು ಮಾರ್ಗಗಳು. ಎಂಡ್ಸ್ ಅಂದರೆ ಏನು? ನೀವು ಗೋಲ್ ಅಥವಾ ಅದು ಏಮನ್ನು ಏನು ರೀಚ್ ಮಾಡ್ತೀರೋ ಅದು. ದ ಎಂಡ್ಸ್ ಆರ್ ದ ಗೋಲ್ಸ್ ಆರ್ ದ ಫೈನಲ್ ರಿಸಲ್ಟ್ಸ್. ಫಾರ್ ಗಾಂಧಿ ಬೋತ್ ಎಂಡ್ಸ್ ಆ್ಯಂಡ್ ಮೀನ್ಸ್ ಆರ್ ಕ್ಲೋಸ್ಲಿ ರಿಲೇಟೆಡ್. ಎಂಡ್ಸ್ ಅಂದರೆ ಮೆಥಡ್ಸ್, ಆದಿ ಅಂತ್ಯ ಅಂತ ಬೇಕಾದ್ರೂ ಇಟ್ಕೊಳ್ಳಿ. ಯಾವ ಮಾರ್ಗವನ್ನು ನೀವು ಬಳಸ್ತಾ ಇದ್ದೀರಾ, ಮತ್ತು ಇನ್ನೊಂದು ಗುರಿಯನ್ನು ಹೇಗೆ ತಲುಪಿದ್ದೀರಾ. ಗುರಿ ತಲುಪಬೇಕು ಅಂತ ಹೇಳಿ ಮಾಡಬಾರದ ಕೆಲಸ ಮಾಡೋದಲ್ಲ. ಓಕೆ, ಸೊ ದೆರ್ ಇಸ್ ನೋ ವಾಲ್ ಆಫ್ ಸಪ್ರೇಷನ್ ಬಿಟ್ವೀನ್ ದ ಮೀನ್ಸ್ ಆ್ಯಂಡ್ ದ ಎಂಡ್ಸ್. ಅಲ್ಲಿ ಯಾವುದೇ ಕಾರಣಕ್ಕೂ ಸಹ ಅಲ್ಲಿ ಸಪ್ರೇಟ್ ಮಾಡತಕ್ಕಂಥ ವಾಲ್ ಅನ್ನೋದು ಇಲ್ಲ. ಟು ಹಿಮ್ ಎಂಡ್ ಕ್ಯಾನ್ ನೆವರ್ ಜಸ್ಟಿಫೈ ದ ಮೀನ್ಸ್. ವೈಲ್ ಗುಡ್ ಎಂಡ್ಸ್ ಹ್ಯಾವ್ ಟು ಬಿ ಚೆರಿಶ್ಡ್, ದೇ ಆರ್ ನಾಟ್ ಇನ್ ಅವರ್ ಕಂಟ್ರೋಲ್. Good action created good result and a bad action a bad result. Means and ends are the two faces of same coin. He did not agree with those who said means are after all means. For Gandhi, means are after all everything. ಅವ್ರು ಹೇಳ್ತಾರೆ ಮಾರ್ಗವೇ ಎಲ್ಲನೂ, ಮೀನ್ಸ್ ಏನೂ ಅಲ್ಲ ಅಂತ ಹೇಳೋರಿಗೆ ಇವ್ರು ಹೇಳ್ತಾರೆ ಮೀನ್ಸ್ ಇಟ್ಸ್ ಇಟ್ ಈಸ್ ಎವ್ರಿಥಿಂಗ್. ಆ್ಯಂಡ್ ಈ ಆಲ್ಸೋ ಜಸ್ಟಿಫೈಸ್ ದಟ್ ವೆನ್ ಗುಡ್ ಎಂಡ್ಸ್ ಅಂದರೆ ಎಲ್ಲಿ ಒಳ್ಳೆತನ ಇರುತ್ತೋ ಅಲ್ಲೆಲ್ಲನೂ ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ಅಂಡರ್ ದ ಕಂಟ್ರೋಲ್ ಅಂತಲೇ ಹೇಳ್ತಾರೆ. ಕೆಟ್ಟ ಕೆಲಸ ಕೆಟ್ಟದಕ್ಕೆ ಕೆಟ್ಟ ರಿಸಲ್ಟ್ಸ್ನ ಫಲಿತಾಂಶವನ್ನು ಕೊಡುತ್ತೆ, ಒಳ್ಳೆಯದು ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಫಸ್ಟ್ ಎ ಮ್ಯಾನ್ ಈಸ್ ಆಲ್ವೇಸ್ ಒಬೇಸ್ಡ್ ವಿತ್ ಆಂಗ್ಸೈಟಿ ಅಬೌಟ್ ದ ರಿಸಲ್ಟ್ ಆಫ್ ಹಿಸ್ ಆ್ಯಕ್ಷನ್ಸ್. ಗಾಂಧೀಜಿ ಹ್ಯಾಡ್ ಸೆಡ್, ಇಫ್ ಅವರ್ ಮೀನ್ಸ್ ಆರ್ ಪ್ಯೂರ್ ಆ್ಯಂಡ್ ಅವರ್ ಕೋರ್ಸ್ ಇಸ್ ಜಸ್ಟ್ ಆ್ಯಂಡ್ ಕ್ಲಿಯರ್, ಆಲ್ ಆಂಗ್ಸೈಟೀಸ್ ಆರ್ ರಿಮೂವ್ಡ್. ಅವ್ರು ಹೇಳ್ತಾರೆ ನಿಮ್ಮ ಎಲ್ಲ ಮೀನ್ಸ್ ಮೆಥಡ್ಸು ಸಹ ಪ್ಯೂರ್ ಆಗಿದೆ, ಪರಿಶುದ್ಧವಾಗಿದೆ. ಆ್ಯಂಡ್ ಅವರ್ ಕೋರ್ಸ್ ಇಸ್ ಜಸ್ಟ್, ನಾವು ಮಾಡ್ತಿರ್ತಕ್ಕಂಥ ಕೆಲಸ ತುಂಬ ನ್ಯಾಯಯುತವಾಗಿದೆ, ಪರ್ಫೆಕ್ಟಾಗಿದೆ, ಕ್ಲಿಯರ್ ಆಗಿದೆ ಅಂತಂದರೆ ಇರತಕ್ಕಂಥ ಎಲ್ಲ ರೀತಿಯ ಆ್ಯಂಗ್ಸೈಟಿ ಅನ್ನೋದು ಏನಿರುತ್ತೆ ನಿಮ್ಮಲ್ಲಿ ಅವನ್ನು ನೀವು ತೆಗೆದು ಹಾಕ್ಬೋದು. ಇಟ್ ಈಸ್ ವೆರಿ ಈಸಿ. ಆ್ಯಂಗ್ಸೈಟಿ ಡೆಫಿನೆಟ್ಲಿ ಕ್ಯಾನ್ ಬಿ, ಇರೋ ಆತಂಕ ಎಲ್ಲ ಹೊರಟೋಗುತ್ತೆ. ದಸ್ ಮೀನ್ಸ್ ಕ್ಯಾನ್ ಬಿ ಕಂಟ್ರೋಲ್ಡ್, ಮ್ಯಾನೇಜ್ಡ್ ಆ್ಯಂಡ್ ಗ್ಯಾರಂಟೆಡ್. ಮೀನ್ಸ್ ಅಂತ ಏನು ಹೇಳ್ತೀವಿ, ಮಾರ್ಗಗಳನ್ನು ನೀವು ಬದಲಾಯಿಸ್ಕೊಳ್ಬೋದು, ಕಂಟ್ರೋಲ್ ಮಾಡ್ಬೋದು, ಗ್ಯಾರಂಟಿನೂ ಕೊಡ್ತಾ ಹೋಗ್ಬೋದು. If one takes care of the means, the end will take care of itself. So if one takes care of the means, ಮಾರ್ಗಗಳನ್ನು ನೀನು ಆಯ್ಕೆ ಮಾಡಿಕೊಂಡ್ರೆ ಅದು ನಿನ್ನನ್ನು ಸರಿಯಾದ ದಾರಿನಲ್ಲಿ ಕರ್ಕೊಂಡು ಹೋಗುತ್ತೆ. The ends changes in the character as a result of the means adopted in its attainment. The ends always changes in the character. Okay, so how to attain, what to attain and all it says. For Gandhi, impure means result in impure end. One cannot reach truth by untruthfulness. Truthful conduct alone can reach truth. Gandhi says, I have sacrificed no principle to gain a political end. So ಇದಿಷ್ಟು ಸಹ ನಾನು ಬಹಳ ಸಿಂಪಲ್ ಆಗಿದೆ. ಐ ಥಿಂಕ್ ದ ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಯುವರ್ ಆಲ್ ಡಿಗ್ರಿ ಸ್ಟೂಡೆಂಟ್ಸ್, ಇಟ್ ಈಸ್ ವೆರಿ ಸಿಂಪಲ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇದೆಲ್ಲ ನೀವೇ ತಿಳ್ಕೊಂಡು ಸಾಧ್ಯವಾದರೆ ನೀವು ಓದಬೇಕಾದ್ರೆ ಕಮೆಂಟ್ ಗ್ರೂಪಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ, ಮ್ಯಾಮ್ ವಿ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಸಿಂಪಲ್ ಇಂಗ್ಲೀಷ್ ವಾಟ್ ಹ್ಯಾಸ್ ಬಿನ್ ಗಿವನ್ ಬೈ Gandhiji and the message which has been given by Gandhiji. Gandhi linked means to a seed, the end to tree. There is connection between means and end. How there is a connection between a seed and a tree. ಮೀನ್ಸ್ಗೆ ಅವರು ಎಂಡನ್ನು, ಮೀನ್ಸ್ ಅಂದರೆ ಸೀಡ್ ಅಂತಾರೆ, ಎಂಡನ್ನು ಟ್ರೀಗೆ ಹೋಲಿಕೆ ಮಾಡ್ತಾರೆ. ಹೇಗೆ ಬೀಜಕ್ಕೂ ಮರಕ್ಕೂ ಹೋಲಿಕೆಯನ್ನು ಮಾಡ್ತಿದ್ದಾರೋ ಅದೇ ರೀತಿ ಮೀನ್ಸ್ ಆ್ಯಂಡ್ ಎಂಡ್ಗೆ ಅವರು ಹೋಲಿಕೆಯನ್ನು ಮಾಡಿದ್ದಾರೆ. Bad seed give a bad tree, good seeds give a good tree. I'm not sure which is a bad tree and which is a good tree, and that you have to think.
So means are the instruments achieve the end. He was inspired by the Gita, and the ethical principle that he upheld was Atma Shakti. One does not perform his duty expecting the fruit of his action and does it for the sake of the duty. It saw detachment from the fruits of action. By detachment, I mean that you must not worry. ಗಾಂಧೀಜಿಯವರ ಮಾತುಗಳು, ಅವರ ಕೊಟೇಶನ್ಸ್ ಇವೆಲ್ಲನೂ, ವೆದರ್ ದ ಡಿಸೈರ್ಡ್ ರಿಸಲ್ಟ್ಸ್ ಫಾಲೋಸ್ ಫ್ರಮ್ ಯುವರ್ ಆ್ಯಕ್ಷನ್ ಆರ್ ನಾಟ್, so long as your motive is pure, your means is correct. Really, it means that things will come right in the end if you take care of the means and leave the rest of him. In 1922, some satyagrahas set fire on police station in Chauri Chaura. Gandhi withdrew the satyagraha because the means adopted were wrong. ಅವರು ವಿಡ್ರಾ ಮಾಡ್ಕೊಳ್ತಾರೆ ಅಲ್ಲಿ ಬೆಂಕಿ ಬಿದ್ದಾಗ. ಓಕೆ, ಯಾಕೆ ಅಂತ ಹೇಳಿದ್ರೆ ಸತ್ಯಾಗ್ರಹ ಈಸ್ ಸೆಟ್ ಫೈರ್ ಆನ್ ಪೊಲೀಸ್ ಸ್ಟೇಷನ್. ಇವರುಗಳೆಲ್ಲ ಹೋಗಿ ಏನು ಮಾಡ್ತಾರೆ, ಅಲ್ಲಿ ಬೆಂಕಿ ಹಾಕ್ಬಿಡ್ತಾರೆ. ಇದು ಅವ್ರ ಮಾರ್ಗ ಅಲ್ಲ. ಸೊ ದ ಮೀನ್ಸ್ ಅಂದರೆ ಮಾರ್ಗ, ಮೆಥಡ್. ಸೊ ಗಾಂಧಿ ಸೆಡ್ ದಟ್ ದೇರ್ ಶುಡ್ ಬಿ ಅಪ್ಲಿಕೇಶನ್ ಆಫ್ ಮೀನ್ಸ್ ಇನ್ ಎವ್ರಿ ಸ್ಪಿಯರ್ ಆಫ್ ಲೈಫ್. ಯಾವುದೇ ಒಂದು ಎಂಥದೇ ಸಂದರ್ಭ ಬರಲಿ, ನಿಮ್ಮ ಮಾರ್ಗ ಅನ್ನೋದು ಸತ್ಯದ ದಾರಿನಲ್ಲಿ ಇರಬೇಕು ಅಂತ ಹೇಳ್ತಾರೆ. ದ ರಿಲೇಷನ್ ಬಿಟ್ವೀನ್ ಎಂಡ್ಸ್ ಆ್ಯಂಡ್ ಮೀನ್ಸ್ ಇಸ್ ಫರ್ದರ್ ರಿಫ್ಲೆಕ್ಟೆಡ್ ಇನ್ ದ ಥಿಯರಿ ರಿಲೇಷನ್ ಬಿಟ್ವೀನ್ ಪಾಲಿಟಿಕ್ಸ್ ಆ್ಯಂಡ್ ಎಥಿಕ್ಸ್. ಸೊ ದ ರಿಲೇಷನ್ಶಿಪ್ ಬಿಟ್ವೀನ್ ಎಂಡ್ಸ್ ಆ್ಯಂಡ್ ದ ಮೀನ್ಸ್ ಇಸ್ ಫರ್ದರ್ ರಿಫ್ಲೆಕ್ಟೆಡ್ ಯಾವುದರಲ್ಲಿ, ಅವರ ಪಾಲಿಟಿಕ್ಸು ಮತ್ತು ಎಥಿಕ್ಸಲ್ಲಿ ನಾವು ಇದನ್ನು ಕಾಣ್ತಾ ಹೋಗೋಣ. ಇನ್ನೊಂದು ಲಾಸ್ಟ್ ಸೆಷನ್ ಇದೆ ಗಾಂಧೀಜಿಯವ್ರ ಬಗ್ಗೆ, ಅದಾದಮೇಲೆ ನಾನು ಗಾಂಧೀಜಿಯವ್ರದ್ದು ಮುಗಿಸ್ತೀನಿ. ಐ ವಿಲ್ ಟೇಕ್ ಅಪ್ ದಿ ಅದರ್ ಥಿಂಕರ್ ಇನ್ ದ ಮಾಡರ್ನ್ ಪೊಲಿಟಿಕಲ್ ಥಾಟ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಫಾರ್ ಲಿಸನಿಂಗ್ ಟು ಮಿ. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಗಾಂಧೀಜಿಯವ್ರದ್ದು ಇಷ್ಟೊಂದು ಡೀಟೇಲಾಗಿ ಬೇಕಾಗಿರಲಿಲ್ಲ, ಆದರೂ ಸಹ ನಾನು ಕೆಲವರಿಗೆ ಗೊತ್ತಿಲ್ಲದೆ ಇರೋರಿಗೆ ಅರ್ಥ ಮಾಡ್ಕೊಳ್ಳಿ ಅಂತಕ್ಕಂಥ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡಿದ್ದೀನಿ.